ಹಲೋ ಗೈಸ್, ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತು ಭಾಳ ಇಂಟ್ರೆಸ್ಟಿಂಗ್ ಟಾಪಿಕ್ ತಂದಿದ್ವಿ. ಏನು ಗೊತ್ತಾ, ಅದು RCB ಫ್ಯಾನ್ಸು, ಡೈ ಹ್ಯಾರ್ಡ್ ಫ್ಯಾನ್ಸು ಯಾವ ರೀತಿ ಅವರು 16 ವರ್ಷದಿಂದ ಕಾಯ್ಕೊಂಡು ಕೂತ್ಕೊಂಡವ್ರೆ. ಹೆಂಗೆ ನಮ್ಮ RCB ಟೀಮ್ ಇವತ್ತೆಲ್ಲ ನಾಳೆ ಗೆದ್ದೇ ಗೆಲ್ತದೆ, ಈ ಸಲ ಕಪ್ ನಮ್ಮದೇ ಅಂತ ಹೋಪ್ನ ಬಿಡ್ತಾ ಇಲ್ಲ, ಸಪೋರ್ಟ್ ಕಂಟಿನ್ಯೂಸ್ ಮಾಡ್ತಾನೆ ಅವ್ರೆ. ಈ ರೀತಿ ಡೈ ಹಾರ್ಡ್ ಫ್ಯಾನ್ಸ್ RCB ಸಿಕ್ಕಿರೋದು ಅವ್ರ ಅದೃಷ್ಟನೇ ಅನ್ಕೋಬಹುದು, ಒಳ್ಳೆ ನಸೀಬ್ ಅನ್ಕೋಬಹುದು. 16 ವರ್ಷದಿಂದ ಕಂಟಿನ್ಯೂಸ್ ಆಗಿ ಸೋಲ್ತಿದ್ರು ಕೂಡ ನಾವು RCBನೇ ಸಪೋರ್ಟ್ ಮಾಡೋದು ಅಂತ ಬನ್ನಿ ತಿಳ್ಕೊಳ್ಳೋಣ. ನಮ್ಮ RCB ಕ್ಯಾಪ್ಟನ್ ಫಾಫ್ ಡು ಪ್ಲೆಸಿಸ್ ಅಣ್ಣ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಅಣ್ಣ ಏನಂದೋಣ ನೀನು, ನಾವೆಲ್ಲ ನಮ್ದು ಎಮೋಷನ್ ಕಣೋ. 16 ವರ್ಷದಿಂದ ಕಾಯ್ಕೊಂಡು ಕುತ್ಕೊಂಡಿದೀವಿ, ನೀವು ಈ ಸಲ ಕಪ್ ನಮ್ದೇ ಅಲ್ಲ ಅಂತ ಹೇಳ್ತಿಲ್ಲ. ನಾವು ನಮ್ಮ RCB ಮ್ಯಾನೇಜ್ಮೆಂಟ್ ಏನ್ ಹೇಳ್ತದ ಕೇಳಿ. नहीं जीतेगा, हमारा मर्जी है, हमारा दिस इज अवर टारगेट, नहीं जीतेगा. क्या मैं समझा नहीं आपकी बात? ನಮ್ಮ RCB ಟೀಮ್ ಮಾಡಿರೋದೇ ನಾವು ಸೋಲಕ್ಕೋಸ್ಕರನಾ? ಇಲ್ಲ, ನಾವು ಗೆಲ್ಲಲ್ಲ. ಇನ್ನೇನು ಮತ್ತೆ ಬರೀ ಕೊಹ್ಲಿ ಅಣ್ಣನೇ ಆಡ್ತಾ ಇರಬೇಕು, ಪ್ರತಿ ಸತಿ ಆರೆಂಜ್ ಕ್ಯಾಪ್ ತಗೊಂತಾರೆ. ಪಾಪ ಕಷ್ಟಪಟ್ಟು ನಮ್ಮ ಸರ್ವಸ್ವನೇ ಕೊಟ್ಬಿಟ್ಟು RCBನ ಗೆಲ್ಸಕ್ ನೋಡ್ತಾರೆ, ಆದ್ರೆ ಗೆಲ್ಲಲ್ಲ. ನಮ್ಮ RCB ಬ್ಯಾಟಿಂಗ್ ಯಾವ ರೀತಿ ಐತೆ ಅಂತ ಬನ್ನಿ ನೋಡೋಣ. ನಮ್ಮ ಕೊಹ್ಲಿ ಅಣ್ಣಂಗೆ ಸಪೋರ್ಟ್ಗೆ ಫಾಫ್ ಡು ಪ್ಲೆಸಿಸ್ ಅಣ್ಣ ಅವರೇ ಪಟ್ಟಿದ್ದಾರೆ. ಇವನು ಚೆನ್ನಾಗಿ ಆಡ್ತಿದ್ದ, ಯಾಕೋ ಈ ಸತಿ ಆಡ್ತಾನೆ ಇಲ್ಲ. ಆಮೇಲೆ ಮ್ಯಾಕ್ಸ್ವೆಲ್, ಇವನು ಆಟ ಆಡಿದ್ರೆ ಒಂದೇ ಕೈಯಲ್ಲೇ ಮ್ಯಾಚ್ ಗೆಲ್ಸ್ಬಿಡ್ತೇನೆ, ವರ್ಲ್ಡ್ ಕಪ್ ಅಲ್ಲಿ ನೋಡಿದೀವಿ. ಗ್ರೀನ್ ಅಣ್ಣನು ಭಾಳ ಸಖತ್ತಾಗಿ ಆಡ್ತಿದ್ದ ಮುಂಬೈ ಇಂಡಿಯನ್ಸ್ ಅಲ್ಲಿ, ಯಾಕೋ ನಮ್ಮ RCBಗೆ ಬಂದಿಟ್ಕೆ ತಣ್ಣಗಾಗ್ಬಿಟ್ಟವನೆ. ಆಮೇಲೆ ಇವನು ಯಾರೋ ಡಗರ್ ಅಂತೆ, ಇವನು ಆಲ್ರೌಂಡರ್ ಅಂತೆ, ಏನು ಆಟನೇ ಆಡ್ತಾ ಇಲ್ಲ. DK ಅಣ್ಣ ಅವನೇನ್ ಮಾಡ್ತಾನೆ, 42 ವರ್ಷ ಐತೆ ಆಡ್ತಾವ್ರೆ. ಇದು ನೋಡಿ ನಮ್ಮ RCB ಬ್ಯಾಟಿಂಗ್ ಪರ್ಫಾರ್ಮೆನ್ಸು ಏನಂತ ನೀವು ತಿಳಿಸಿ ಕಾಮೆಂಟ್ ಬಾಕ್ಸಲ್ಲಿ. ಸೊ ಏನ್ರಪ್ಪ ಇಂತೆಲ್ಲ ಅಜಗಜ ಬ್ಯಾಟಿಂಗ್ ಲೈನಪ್ ಇಟ್ಕೊಂಡು ಆದ್ರೂ ನಾವು ಮ್ಯಾಚ್ಗಳನ್ನೇ ಗೆಲ್ತಿಲ್ಲ. 200 300 ರನ್ ಹೊಡ್ಸ್ಕೊಂಡ್ರು ನಮ್ಮ RCB ಬೌಲರ್ಗಳು ಆರಾಮಾಗಿ ಹೊಡ್ಸ್ಕೊಂತಾರೆ. ಬನ್ನಿ ಮತ್ತೆ RCB ಬೌಲಿಂಗ್ನ ನೋಡೋಣ, ಯಾರ್ಯಾರವ್ರೆ ಏನೇನು ಬೌಲಿಂಗ್ ಮಾಡ್ತಾರೆ ಅಂತ ನೋಡಿ. ಇವರೇ ನಮ್ಮ RCB ಬೌಲಿಂಗ್ ಲೈನಪ್. ರಿಂಕು ಅಣ್ಣ 5 ಬಾಲ್ಗೆ 5 ಸಿಕ್ಸ್ ಹೊಡೆದ ನಮ್ಮ ದಯಾಲ್ ಅಣ್ಣಂಗೆ ನಮ್ಮ RCB ಟೀಮ್ ತಗೋಬಿಟ್ರು. ಏನಂದ್ರೆ ಇವನುವೆ ನಮ್ಮ ಯುವರಾಜ್ ಅಣ್ಣ ಇವನ್ ಹೊಡೆದ್ನಲ್ಲ, ಇವನು ಒಳ್ಳೆ ಸೂಪರ್ ಪ್ಲೇಯರ್ ಆಗ್ಬಿಟ್ಟ ಅಂದ್ಬಿಟ್ಟು ಇವನ್ ತಗೊಂಡ್ರು. ಸಿರಾಜ್ ಅಣ್ಣ ಯಾಕೋ ಆಡ್ತಾನೆ ಇಲ್ಲ, ಏಷ್ಯಾ ಕಪ್ ಅಲ್ಲಿ ಒಂದೇ ಫೈನಲ್ ಆಗಿ ಗೆಲ್ಸ್ಬಿಟ್ರು, ತಣ್ಣಗಾಗ್ಬಿಟ್ರು. ಅಲ್ಜಾರಿ ಜೋಸೆಫ್ ಅಣ್ಣ ಮುಂಬೈಲಿದ್ದ 16 ಕೋಟಿ ತಗೊಂಡು ನಮ್ಮ RCBಗೆ ತಗೊಂಡ್ರು. ಯಾಕೋ ಈ ನನ್ನ ಮಗ ಬೌಲಿಂಗೇ ಮರ್ತ್ಬಿಟ್ಟವನೇ, ಏನ್ ಮಾಡೋದ ಗೊತ್ತಿಲ್ಲ. ಆಮೇಲೆ ಟಾಪ್ಲೆ ಅವನೇ ನೋಡಿ, ಟಾಪ್ಲೆನು ಒಳ್ಳೆ ಇಂಗ್ಲೆಂಡ್ ಭಾರಿ ಬೌಲರು, ಆದ್ರೆ ಯಾಕೋ ನೆಟ್ಟಿಗೆ ಬೌಲಿಂಗೇ ಮಾಡಕ್ ಗೊತ್ತಿಲ್ಲ ಅವನಿಗೆ. ಫರ್ಗೂಸನ್ನು 150 ಕಿಲೋಮೀಟರ್ ಸ್ಪೀಡಿಂದ ಬಾಲ್ ಎಸಿತಾನೆ, ಆದರೆ ನಮ್ಮ RCB ಟೀಮಲ್ಲಿ ಒಂದೇ ಒಂದು ಮ್ಯಾಚ್ ಆಡಿಸ್ಬಿಟ್ಟು ಕೂರಿಸ್ಬಿಟ್ರು. ಇನ್ನೇನು ಬ್ಯಾಟಿಂಗ್ ಬೌಲಿಂಗ್ನ ನೆಟ್ಟಿಗೆ ಮಾಡ್ತಿಲ್ಲ ಅಂದ್ಬಿಟ್ಟು. ಮ್ಯಾಕ್ಸ್ವೆಲ್ ಅಣ್ಣ ಯಾಕೋ ಬೌಲಿಂಗು ಬ್ಯಾಟಿಂಗ್ ಎಲ್ಲ ಎರಡು ಮರ್ತ್ಬಿಟ್ಟವನೆ, ಒಂದು ಗೊತ್ತಾಯ್ತಿಲ್ಲ. ಗ್ರೀನ್ ಅಣ್ಣ ಬರ್ತಾನೆ, ಬರೀ ವೈಡು ಇಲ್ಲ ಪುಲ್ಟಾಸ್ ಹಾಕಕ್ಕೆ ಹೊಡ್ಸ್ಕೊಂತವನೆ. ಏನಾಯ್ತದೋ ಬಾಳಿ ಸ್ಪಿನ್ನರ್ಗಳು ಏನು ಮಾಡ್ತಾರೆ, ನಮ್ಮ ಕೊಹ್ಲಿ ಅಣ್ಣ ಭಾಳ ದುಃಖದಲ್ಲವನೆ. ಏನು ಮತ್ತೆ AB ಡಿ ವಿಲಿಯರ್ಸ್ನ ಕರ್ಕೋಬೇಕು ಏನೋ ಗೊತ್ತಾಯ್ತಿಲ್ಲ. ಮತ್ತೆ ಮ್ಯಾಚ್ ಗೆಲ್ಬೇಕಂದ್ರೆ, ಮತ್ತೆ ಕಪ್ನ ಗೆಲ್ಬೇಕಂದ್ರೆ ಭಾಳ ಕಷ್ಟ ಆಗ್ಬಿಟ್ಟೆ. ದೂಬೆ ಅಣ್ಣ ನಮ್ಮ RCBಲಿ ಇದ್ದ 19 ಏನು ಆಡಲಿಲ್ಲ, ಯಾಕೋ ನೆಟ್ಟಕ್ಕೆ ಆಡ್ತಿಲ್ಲ ಅಂತ ಕೂರಿಸ್ಬಿಟ್ಟಿದ್ರು. 161 ರನ್ನೇ ಹೊಡೆದಿದ್ದು, ನಡಿ ನನ್ನ ಮಗನೇ ಅಂತ ಕಳಿಸ್ಬಿಟ್ರು. CSK ಅವ್ರು ತಗೊಂಡು ಮಿಂಚಿಸ್ಬಿಟ್ರು. ಕ್ಲಾಸ್ ಅಣ್ಣನ ನಮ್ಮ 2019 ಇದ್ದ ನನ್ನ ಮಗನ ಆಡಿಸಿಲ್ಲ, ಬರೀ ಬೆಂಚಲ್ಲಿ ಕೂರಿಸ್ಬಿಟ್ಟಿದ್ರು. ಇವನುವೆ ಹೊಂಟೋಗ್ಬಿಟ್ರು. ಇವಾಗ SRH ಅಲ್ಲಿ ಹೋಗಿ ಹೆಂಗ್ ಗುಡುಗಿಸ್ತವನೆ ಅಂದರೆ ಎಲ್ಲ ಬೌಲರ್ಗಳು ಗಡ 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 ಅಂತ ನಗ್ತಾರೆ. ನಮ್ಮ RCB ಮ್ಯಾನೇಜ್ಮೆಂಟ್ ಅಂತ ಡಬ್ಬ ಅಂದರೆ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ನು ಬೌಲರ್ಗಳನ್ನ ತಗೊಳ್ಳಲ್ಲ. ಆದರೂ ನಮ್ಮ RCB ಫ್ಯಾನ್ಸ್ಗಳು ಹೇಳ್ತಾರೆ, ಗೆಲ್ಲಿ ಸೋಲ್ಲಿ 16 ವರ್ಷದಿಂದ ಕಂಟಿನ್ಯೂಸ್ ಆಗಿ ನಿಮ್ಮ ಸಪೋರ್ಟಲ್ಲಿ ಇದ್ದೀವಿ, ಇವತ್ತು ಇರ್ತೀವಿ, ನಾಳೆನೂ ಇರ್ತೀವಿ, ಜನ್ಮ RCBನೇ ಅಂತ ಹೇಳ್ತಾರೆ. ಹೌದು ಗೆಳೆಯರೇ, ನಮ್ಮ RCB ಮ್ಯಾನೇಜ್ಮೆಂಟು ಎಂತಿಂತ ವಸ್ಟ್ ಅಂದರೆ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ನು ಒಳ್ಳೊಳ್ಳೆ ಬೌಲರ್ನ ತಗೊಂತಾರೆ, ನೆಟ್ಟಿಗೆ ನಿಭಾಯಿಸಕ್ಕೆ ಬರಲ್ಲ. ವಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ಎಂತೆಂಥ ಪ್ಲೇಯರ್ಗಳು ಬಂದರು ಅವ್ರನ್ನೆಲ್ಲ ಆಡಿಸ್ತಾನೆ ಇಲ್ಲ, ಸುಮ್ಮನೆ ಕೂರಿಸ್ಬಿಡ್ತಾರೆ. ಏನು ಮಾಡ್ತಾವ್ರೆ ಅನ್ನೋದು ಒಂದು ಗೊತ್ತಿಲ್ಲ. ಎಂತೆಂಥ ಪ್ಲೇಯರ್ ತಗೊಂಡು ಅವ್ರನ್ನ ಹೆಂಗೆ ಯೂಸ್ ಮಾಡ್ಕೋಬೇಕು ಅನ್ನೋದೇ ನಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಏನು ಮಾಡೋದು, ಈ ರೀತಿ ಕಷ್ಟ ಆದರೆ ಕಷ್ಟ. ನಾಗಣ್ಣ ಏನು ಹೇಳ್ತಾರೆ ಕೇಳಿ.
ಮಲ್ಯಾನ್ ಕರ್ಕೊಂಬರ್ರಿ ಗೆದಿತಲೆ ಆದ್ರ ಓನರ್ ಮಲ್ಯ ಹೋಗಿ ಫಾರನ್ಯಾಗ ಕುಂತ ಕರ್ಕೊಂಬಂದು ಮಲ್ಯಾನ್ ಕರ್ಕೊಂಬಂದು ನಿಂದ್ರಿಸಿಗೆ ಮಲ್ಯಾನ್ ಬಂದ್ ನಿನ್ಸ್ಕೊಂಡ್ರೆ ಅವನೇನ್ಲ ಮಾಡ್ತಾನೆ, ಅವ್ನ್ ದುಡ್ಡು ತಗೊಂಡು ಇಂಡಿಯಾದಿಂದ ಓಡೋಗ್ಬಿಟ್ಟವನೆ. ಬಂದ್ರೆ ಇಲ್ಲಿ ರೊಕ್ಕ ಮುಖ ಬಂದು ಹೊಡೆದಾಕ್ಬಿಡ್ತಾರೆ, ಗೌರ್ಮೆಂಟ್ ಅವ್ರು ತಗೊಂಡು ಜೇಲ್ ಹಾಕ್ಬಿಡ್ತಾರೆ. ಅವನೇನಣ್ಣ ಮಾಡ್ತಾನೆ? ಮಲ್ಯ ಸಿದ್ಧಾರ್ಥ ಆ ಪಡ್ಕೋಣಿ ಅವ್ರು ಯಾರ್ಯಾರ ಅವಾಗ ಇದ್ರ ಇತ್ತದ್ರ ಅವರೆಲ್ಲ ಚೀರ್ಗಲ್ಸು ಅವರೆಲ್ಲ ಕರ್ಕೊಂಬಂದು ಮಾಡ್ರಿ RCB ಗೆಲ್ತದೆ. ಸುಮ್ಮನೆ ಹೇಳಾರಲ್ಲ ಕೇಳಾರಲ್ಲ, ಹಿರಿಯರಲ್ಲಿ ಮನಿ ಇಲ್ದ ಗುರು ಇಲ್ದ ಮಠ ಇಲ್ಲ ಅನ್ನಂಗ ಆಗೈತದ. ಏನಣ್ಣ ಏನೇನೋ ಹೇಳ್ತೀಯ, ಚೀರ್ ಗರ್ಲ್ಸ್ ನ ತಗೊಂಬಿಟ್ರೆ ನಮ್ಮ RCB ಟೀಮ್ ಗೆದ್ಬಿಡ್ತದ? ಸಾಧ್ಯನೇ ಇಲ್ಲ. ಯಾಕೋ ನಮ್ಮ RCB ಟೀಮ್ ನ ಡಿಸಾಲ್ವ್ ಮಾಡ್ಬಿಟ್ಟು ಒಳ್ಳೆ ಟೀಮ್ ಕಟ್ಬೇಕು, ಇಲ್ಲಾಂದ್ರೆ ಬಹಳ ಕಷ್ಟ. ಇದರಿಂದ ನನ್ನ ಫ್ಯಾನ್ಸ್ ಎಲ್ಲಿದೆ ಕರೆ ಕೊಟ್ಟಿದ್ದೀನಿ. ಇಡೀ ದೇಶಾದ್ಯ ಸರಿ ಹೊಸದಾಗಿ ನಾವು ಒಂದು ಹೊಸ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕಾಗಿದೆ, ಹೊಸ ಅಧ್ಯಾಯವನ್ನು ಬರಿಬೇಕಾಗಿದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ನಮ್ ಎಣ್ಣೈಕ್ಲಿ ಪರ್ಫಾರ್ಮೆನ್ಸ್ ಸೂಪರ್ ಆಗಿತ್ತು. ಗೆದ್ದು ಈ ಸತಿ ಕಪ್ನ ಎಳೆಬಿಟ್ರು. ಈ ಸಲ ಕಪ್ತು ನಮ್ದೇ ಅಂತ. ಆ ರೀತಿ ನಮ್ಮ ಗಂಡೈಕ್ಲು ಆಡಿದ್ರೆ ನಮಗೆ ಬಹಳ ಖುಷಿ. ಗೈಸ್, ಮತ್ತೆ ವಿಡಿಯೋ ಆಗಿದೆ ಅದೆಲ್ಲ ತಿಳಿಸಿ. ತಪ್ಪದೆ ಎಲ್ಲರೂ ಲೈಕ್ ಮಾಡಿ, ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಈ ವಿಡಿಯೋದಾಗೆ ಅಟ್ಲೀಸ್ಟ್ ಕಮ್ಮಿ ಅಂದ್ರೆ 1,000 ಲೈಕ್ಸ್ ಬೇಕು. ತಪ್ಪದೆ ಫಸ್ಟ್ ಟೈಮ್ ನೋಡ್ತಾ ಇದ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಮರೆಯಕ್ ಹೋಗ್ಬೇಡಿ. ನಾಳೆ ವೋಟಿಂಗ್ ಇದೆ, ಎಲ್ಲರೂ ತಪ್ಪದೆ ವೋಟ್ ಹಾಕಿ.